ಮಿತ್ರರೇ ನಮಸ್ಕಾರ. ನಾವಿವತ್ತು ಗುರುವಿನ ಒಂದು ಕರ್ಕಾಟಕದ ಟ್ರಾನ್ಸಿಷನ್ ಮೀನ ಲಗ್ನದವರಿಗೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ನೋಡೋಣ. ಗುರು ಸುಮಾರು 1 ಮತ್ತು 2ನೇ ತಾರೀಕಿನ ಆಸ್ಪಾಸದಲ್ಲಿ ಮಿಥುನದಿಂದ ಕರ್ಕಾಟಕಕ್ಕೆ ಹೋಗ್ತಾ ಇದ್ದಾನೆ ಮತ್ತು ಈ ಒಂದು ರಿಸಲ್ಟ್ ಈ ವರ್ಷದ ಎಂಡ್ ತನಕ ಮಾತ್ರ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಮುಂದಿನ ವರ್ಷದ ಸ್ಟಾರ್ಟಿಂಗ್ ನಲ್ಲಿ ಗುರು ಸಿಂಹಕ್ಕೆ ಹೋಗ್ತಾನೆ. ಆದ್ರಿಂದ ನಮಗೆ ಗುರುವಿನ ಜೊತೆ ಶನಿಯ ಒಂದು ಟ್ರಾನ್ಸಿಷನ್ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಗುರುವಿನ ಒಂದು ಮನೆಯಾದಂತಹ ಮೀನದಲ್ಲಿಯೇ ಶನಿ ಟ್ರಾನ್ಸಿಷನ್ ಮಾಡ್ತಾ ಇರೋದ್ರಿಂದ ಈ 2 ಮನೆಗಳು ಆಕ್ಟಿವೇಶನ್ ಗೆ ಬರ್ತವೆ. ಆದ್ರಿಂದ ಮಿತ್ರರೇ, ಗುರು ಮೀನ ಲಗ್ನದ ಲಗ್ನಾಧಿಪತಿಯಾಗಿ 5ನೇ ಮನೆಯಲ್ಲಿ ಟ್ರಾನ್ಸಿಷನ್ ಮಾಡ್ತಿರುವಂತದ್ದು ಹೈಯರ್ ಲರ್ನಿಂಗಿಗೆ ಮತ್ತು 2ನೇದಾಗಿ ಮಂತ್ರ ಸಾಧನೆಗೆ ಅಥವಾ ಆಧ್ಯಾತ್ಮಿಕ ಸಾಧನೆಗೆ ಅಥವಾ ಎಜುಕೇಶನ್ನಿಗೆ ಅಥವಾ ಮಕ್ಕಳ ರಿಲೇಟೆಡ್ ಯಾವುದೇ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಇದು ಅದ್ಭುತವಾದಂತಹ ಸಮಯ. ಮತ್ತು 5ನೇ ಮನೆ ನೇಮು ಫೇಮ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಲಗ್ನಾಧಿಪತಿ ನೇಮು ಫೇಮ್ಗೆ ಕಾರಕ್ಕಾಗಿ 5ನೇ ಮನೇಲಿ ಬಂದಿರೋದ್ರಿಂದ ನೇಮು ಫೇಮ್ ಯಾರು ಮಾಡಬೇಕು ಅಂತಿರ್ತಾರೋ, ಪವರ್ ಅನ್ನ ತಗೋಬೇಕು ಅಂತಿರ್ತಾರೋ, ಪೊಸಿಷನ್ ಅನ್ನ ತಗೋಬೇಕು ಅಂತಿರ್ತಾರೋ ಅವ್ರಿಗೆ ಅದ್ಭುತವಾದಂತಹ ಸಮಯ ಆಗಿರುತ್ತೆ. ಆದ್ರೆ 11 ಮತ್ತು 12ನೇ ಮನೆ ಅಧಿಪತಿಯಾದಂತಹ ಶನಿ ಲಗ್ನದಲ್ಲೇ ಬಂದಿರೋದ್ರಿಂದ ಈ ನೇಮು ಫೇಮು ಅನ್ನುವಂಥದ್ದು ನಿಮಗೆ ಅಷ್ಟು ಸುಲಭ ಅಲ್ಲ. ಇದಕ್ಕೊಂದಿಷ್ಟು ದುಡ್ಡನ್ನ ಕೂಡ ನೀವು ಖರ್ಚು ಮಾಡಬೇಕಾಗತ್ತೆ. ಉದಾಹರಣೆಗೆ ಯಾರು ಫಿಲಂ ಇಂಡಸ್ಟ್ರಿಯಲ್ಲಿ ಮೀನ ಲಗ್ನದಲ್ಲಿ ಇತ್ತು ಅಂತ ಹೇಳಿದ್ರೆ ಅವರು ತಮ್ಮ ಲುಕ್ಕಿನ ಮೇಲೆ ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿ ಅನಂತರ ಅದಕ್ಕೆ ಅವ್ರಿಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಫೇಮ್ ಅನ್ನ ಸಿಗುತ್ತೆ. ಸೊ ಓವರ್ ಆಲ್ ಆಗಿ ಈ ಲಕ್ ಅನ್ನುವಂಥದ್ದು, ಈ ನೇಮು ಫೇಮ್ ಅನ್ನುವಂಥದ್ದು ಸುಮ್ಮನೆ ಸಿಗುವಂತದ್ದಲ್ಲ, ಒಂದು ದುಡ್ಡನ್ನ ಖರ್ಚು ಮಾಡೋದ್ರಿಂದ ಸಿಗುವಂತದ್ದು. ಮತ್ತು ಅದು ಅಲ್ಲದೆ ಲಗ್ನದಲ್ಲಿಯೂ ಮತ್ತು 12ನೇ ಮನೆಯಲ್ಲಿ 2 ಮ್ಯಾಲಿಫಿಕ್ ಗಳು ಕುಳಿತುಕೊಂಡಿರೋದ್ರಿಂದ ಕೆಲವೊಮ್ಮೆ ನಿಮ್ಗೆ ಇರಿಟೇಷನ್ ಆಗುತ್ತೆ. ಈ ಇರಿಟೇಷನ್ ಇಂದ ನೀವು ದುಡ್ಡನ್ನ ಸ್ಪೆಂಡ್ ಮಾಡ್ತೀರಾ ಅಥವಾ ಸ್ಟ್ರೆಸ್ಸಿಗೋಸ್ಕರ ಏನೋ ಎಂಜಾಯ್ ಮಾಡಬೇಕು ಅಂತ ಹೋಗ್ತೀರಾ, ಆ ಎಂಜಾಯ್ಮೆಂಟ್ ದುಡ್ಡನ್ನು ಪೇ ಮಾಡ್ತೀರಾ. ಅಫ್ಕೋರ್ಸ್ 5ನೇ ಮನೆ ಎಂಜಾಯ್ಮೆಂಟ್ ಕೂಡ ಆಗಿರೋದ್ರಿಂದ ಲಗ್ನಾಧಿಪತಿ 5ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. ಸೊ ಏನೋ ಒಂದು ಎಂಜಾಯ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಟಾರ್ಗೆಟ್ ಇಟ್ಕೊಂತೀರಾ, 500 ರೂಪಾಯಿ ಎಂಜಾಯ್ ಮಾಡ್ಬೇಕು ನಾನು ಅಂತ ಹೇಳ್ಬಿಟ್ಟು. ಬಟ್ 500 ರೂಪಾಯಿ ಹೋಗಿ 1,500 ಆಗುತ್ತೆ. ಸೊ ಈ ರೀತಿ ದುಡ್ಡು ಕೂಡ ಜಾಸ್ತಿ ಸ್ಪೆಂಡ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಈ ದುಡ್ಡನ್ನ ನೀವು ಒಂದು ದಾನ ಧರ್ಮಗಳಲ್ಲೋ ಅಥವಾ ಒಂದು ಸೇವೆಗಳಲ್ಲಿ ಖರ್ಚು ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಇದಕ್ಕೆ ಇನ್ನ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬಹುದು. ಮಿತ್ರರೇ, ಓವರ್ ಆಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಹಣಕಾಸಿನ ಖರ್ಚು, ನೇಮು ಫೇಮು, ಎಜುಕೇಶನ್ ಮತ್ತು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಈ ಟೈಮಿಗೆ ಮೀನ ಲಗ್ನದವ್ರಿಗೆ ಇಂತಹ ಕೆಲಸಗಳನ್ನ ಮಾಡೋದಕ್ಕೆ ಶುಭವಾದ ಸಮಯ ಅಂತ ಹೇಳ್ಬಹುದು.